ರಾಜ್ಯಾದ್ಯಂತ ಹಲವಾರು ಜನರ BPL ಕಾರ್ಡ್ ರದ್ದಾಗ್ತಾ ಇದೆ. BPL ಇದ್ದಿದ್ದು APL ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಆಹಾರ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಹೇಳೋ ಪ್ರಕಾರ ಏಕಾಏಕಿ BPL ಕಾರ್ಡ್ ರದ್ದಾಗಿಲ್ಲ, ಯಾರ ಅನ್ನವನ್ನೂ ಕಿತ್ಕೊಳ್ಳೋದಿಲ್ಲ, ಅರ್ಹರಿಗೆ ಸಿಗಬೇಕು ಅಷ್ಟೇ ಅಂತ ಮತ್ತೊಮ್ಮೆ ಅದನ್ನೇ ಪುನರುಚ್ಚರಿಸಿದ್ದಾರೆ. ಯಾರಿಗೆ ಅನ್ನಭಾಗ್ಯ ಕೊಟ್ಟವರು? ಯಾವಲ್ಲ ಅವರು ಬಿಜೆಪಿ ಅವ್ರು ಕೊಟ್ಟಿದ್ರ ಅನ್ನಭಾಗ್ಯ? ಬೇರೆ JDS ನವ್ರು ಮಾಡಿದ್ರ? ನಾನ್ ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು. ಕೇಳಪ್ಪ, ಏಕಾಏಕಿನೂ ಇಲ್ಲ, ಏನೂ ಇಲ್ಲ. ಅರ್ಹರಿಗೆ ತಪ್ಪಿಸಲ್ಲ. ಹೊಳೆನರಸೀಪುರದಲ್ಲೂ 92-93% BPL ಅಂತ ಇದೆ. ನಮ್ಮದೇ ಕ್ಷೇತ್ರಗಳು ತಗೊಳ್ಳೋಣ, ಬೇರೆ ಕ್ಷೇತ್ರ ಬೇಡ. ಅದನ್ನ ಒಂದ್ಸತಿ ರಿವ್ಯೂ ಮಾಡಬೇಕಲ್ಲ, ನಿಜವಾಗ್ಲೂ ಅರ್ಹ ಇಲ್ವಾ ಏನು ಎತ್ತ. ಅದನ್ನು ಅವ್ರು ಯಾವುದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವು ರದ್ದಾಗಿದೆ. ನಾನು ಎಲೆಕ್ಷನ್ಗೆ ಹೋದಾಗ ನನಗೂ ಹೇಳಿದ್ರು ಜನ ಎಲ್ಲ, ಯಾರ ಅನ್ನನೂ ಕಿತ್ಕೋತಾ ಇಲ್ಲ. APL ಕಾರ್ಡ್ ಅನ್ನ ರದ್ದು ಮಾಡಿಲ್ಲ. ಈ ಸರ್ಕಾರ ಬಂದ ಮೇಲೆ APL ಕಾರ್ಡ್ಗೆ ಕೊಡ್ತಾ ಇಲ್ಲ. ಮೊದಲು 3-4-5 ತಿಂಗಳು OMSS ಸ್ಕೀಮ್ ಅಲ್ಲಿ ಅಕ್ಕಿ ಪರ್ಚೇಸ್ ಮಾಡಿ ಒಬ್ಬ ವ್ಯಕ್ತಿಗೆ ಕೆಜಿ ಅಕ್ಕಿ 15 ರೂಪಾಯಿ ದರದಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ವಿ. ಆ ಸ್ಕೀಮು 4-5 ತಿಂಗಳು ನಮ್ಮ ಸರ್ಕಾರ ಬಂದ ಮೇಲೆ ನಡೆತು. ಅದಾದ ಮೇಲೆ ಈ ಯೋಜನೆಯನ್ನ ನಾವು ಈ APL ಕಾರ್ಡ್ ಅನ್ನ ಕೊಡೋದನ್ನ ನಿಲ್ಲಿಸಿದ್ದೇವೆ. BPL ಕಾರ್ಡ್ ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಗಬೇಕು, ಯಾರು ಅನರ್ಹರಾಗಿದ್ದಾರೆ ಅವ್ರನ್ನ ತೆಗಿಬೇಕು. ಆ ಒಂದು ಪ್ರೊಸೀಜರ್ ಪ್ರಕಾರ ಅವರು ಸರ್ಕಾರ ನಮ್ಮ ಇಲಾಖೆ ಮಾಡಿ, ನಾನು ಆಹಾರ ಸಚಿವನಾಗಿದ್ದೆ, ನನ್ನ ಕಾಲದಲ್ಲಿ ಸುಮಾರು 20 ಲಕ್ಷ ಹೆಚ್ಚು ಕಡಿಮೆ ಕಾರ್ಡ್ಗಳನ್ನು ನಾನು ರದ್ದು ಮಾಡಿದ್ದೆ. ಹೀಗೆ ಹೇಳ್ತಾರೆ, ನಾವು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಅಂತ ಹೋದಾಗ ಎಂಥೆಂಥವ್ರು ಸಿಕ್ಕಿದ್ರು ಅಂತಂದರೆ ಇವರು ಅರ್ಹರಿಗೆ ಸಿಗಬೇಕು ಅಂತಾರೆ. ಅರ್ಹರು ಅನ್ನೋದಕ್ಕೆ ಮಾನದಂಡ ಏನು ಅಂತಲೇ ಗೊತ್ತಿಲ್ಲ. ಕಡು ಬಡವರ BPL ಕಾರ್ಡು APL ಕಾರ್ಡಾಗಿ ಬದಲಾಗಿದೆ. ಯಾರೋ ಏನೋ ಮೆಡಿಕಲ್ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅಂತ BPL ಕಾರ್ಡ್ ಬಳಕೆ ಮಾಡ್ಕೋತಾ ಇದ್ರು, ಕಷ್ಟದಲ್ಲಿ ಅನುಕೂಲ ಆಗುತ್ತೆ ಅಂತ ಇಟ್ಕೊಂಡಿದ್ರು. ಹಾಗೆಲ್ಲ ಇದ್ದರೂ ಕೂಡ ರಾಜ್ಯದ ನಾಯಕರು ಇನ್ನೂ ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ ಸಿಂಪಲ್, ನೀವು ತೆರಿಗೆ ಪಾವತಿದಾರರು ಅನ್ನೋ ಕಾರಣ ಕೊಟ್ಟು ನೀವು ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀರಲ್ಲ, ತೆರಿಗೆ ಪಾವತಿದಾರರು ಅಂತ ನಿಮಗೆ ಹೆಂಗೆ ಗೊತ್ತಾಯಿತು? ಇದು ಪ್ರಶ್ನೆ. ಒಂದು ಡಿಫ್ರೆನ್ಸ್ ತುಂಬ ಅರ್ಥ ಮಾಡ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡೋದು ಬೇರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬೇರೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದವರೆಲ್ಲರೂ ಟ್ಯಾಕ್ಸ್ ಪೇಯರ್ಸ್ ಅಲ್ಲ. ನಿಮಗೆ ಬೇರೆ ಬೇರೆ ಕಾರಣಗಳಿಗೆ IT ರಿಟರ್ನ್ಸ್ ಫೈಲ್ ಮಾಡಿ ಅಂತ ಕೇಂದ್ರ ಸರ್ಕಾರನೇ ಹೇಳುತ್ತೆ. ಒಂದು ಲೆಕ್ಕ ಕೊಡ್ರಪ್ಪ, ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ ಏನು ಎತ್ತ, ಕೇಂದ್ರ ಸರ್ಕಾರದ ಹತ್ರ ಒಂದು ಲೆಕ್ಕ ಇರಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಅಂತ, ಅದಕ್ಕೆ ತಕ್ಕನಾಗಿ ಮಾಡಿರ್ತಾರೆ. ಅದೇ ಕಾರಣ ಇಟ್ಕೊಂಡು ನೀವು BPL ಕಾರ್ಡ್ನ ರದ್ದು ಮಾಡ್ತೀವಿ ಅಂತಂದರೆ ಮೀನಿಂಗ್ಲೆಸ್ ಅಷ್ಟೇ.